ಬಂದಿದ್ದಾರೆ ನನ್ನ ಮೀಟ್ ಮಾಡೋಕ್ಕೆ. ಆ್ಯಕ್ಚುಲಿ ಇವ್ರು ಇರೋದು ಇದೇ ಏರಿಯಾದಲ್ಲಿ. ಸೊ ಹಂಗಾಗಿ ಇವರು ನನಗೆ ಸಿಗ್ತೀನಿ ಬನ್ನಿ ಆಚೆ ಅಂದರು. ಸೊ ಆಚೆ ಬಂದಿದ್ದೀನಿ. ಐ ಆಮ್ ಎಂಜಾಯಿಂಗ್ ಮೈ ಲೋನ್ಲಿನೆಸ್ ನನ್ನ ಪ್ರೈವಸಿ ಗೈಸ್ ಇದು. ಸೊ ಇವಾಗ ಮಟನ್ ಲಿವರ್ ಗೈಸ್, ಇದು ನನಗೆ ಭಾಳ ಇಷ್ಟ. ಯಾವಾಗಲೂ ಇದನ್ನ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಟೇಸ್ಟ್ ಮಾಡೋ ಹೆಂಗಿದೆ ಅಂತ. ಸೊ ಹಗ್ಗ ಗೈಸ್ ಟೀ ಬಂದಿದೆ. ಸೊ ಜಸ್ಟ್ ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ರೂಮಿಂದ. ಸೊ ಈ ರೂಮಲ್ಲಿ ನಾನು ಆಲ್ಮೋಸ್ಟ್ 2 ಇಯರ್ಸಿಂದ ಇದ್ದೀನಿ. ಸೇಮ್ ರೂಮ್, ಸೇಮ್ ಎನ್ವಿರಾನ್ಮೆಂಟ್, ಸೇಮ್ ಆ್ಯಂಬಿಯನ್ಸ್ ಆ್ಯಂಡ್ ಸೇಮ್ ವೈಬ್ ಗೈಸ್. ಏನು ಡಿಫ್ರೆನ್ಸೇ ಇಲ್ಲ. ತುಂಬ ಬೋರ್ ಆಗ್ತಿದೆ. ಅದಕ್ಕೆ ಐ ಥಾಟ್ ವೈ ನಾಟ್ ಸ್ಟೇ ಅಟ್ ಡಿಫ್ರೆಂಟ್ ಹೋಟೆಲ್ ಫಾರ್ ಅ ಡೇ ಅಂತ. ಸಮ್ಟೈಮ್ಸ್ ಗೈಸ್ ಸ್ಮಾಲ್ ಸ್ವಿಚ್ ಕ್ಯಾನ್ ರಿಫ್ರೆಶ್ ಯುವರ್ ಮೈಂಡ್ ಆ್ಯಂಡ್ ಮೂಡ್. ಸೊ ಹಂಗಾಗಿ ನಾನು ಇವತ್ತು ಒಂದು ಬೇರೆ ಏರಿಯಾಗೆ ಹೋಗಿ ಸ್ಟೇ ಮಾಡ್ತಾ ಇದ್ದೀನಿ. ಒಂದು ಹೋಟೆಲ್ ಬುಕ್ ಮಾಡಿದ್ದೀನಿ. ಸೊ 24 ಅವರ್ಸು ಹೋಟೆಲಲ್ಲಿ ಒಬ್ಬನೇ ಇರ್ತೀನಿ. ಸೊ ಹೆಂಗಿರುತ್ತೆ ಅಂತ ಈ ವಿಡಿಯೋಲಿ ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ. ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಗೈಸ್, ನಾನು ನಿಮಗೆ ಕ್ವಿಕ್ಕಾಗಿ ನನ್ನ ರೂಮ್ ತೋರಿಸ್ಬಿಡ್ತೀನಿ. ಸ್ಮಾಲ್ ರೂಮು ಗೈಸ್. ಇದು ನನ್ನ ಬೆಡ್ಡು ಆಯಿತಾ. ಆ್ಯಂಡ್ ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಪ್ಯಾಕ್ ಮಾಡ್ಕೊಂಡಿಲ್ಲ, ಜಸ್ಟ್ 1 ಡೇ ಸ್ಟೇ ಮಾಡಬೇಕಲ್ಲ, ಅದಕ್ಕೆ ಜಸ್ಟ್ ಎಸೆನ್ಷಿಯಲ್ಸ್ ಮಾತ್ರ ತೊಗೊಂಡು ಒಂದು ಸಣ್ಣ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ನೋಡಿ ನನ್ನ ರೂಮ್ ಹೆಂಗೆ ಮೆಸ್ಸಿ ಆಗಿದೆ. ಸೊ ನಾನು ತುಂಬ ಆರ್ಗನೈಸ್ ಮಾಡಿ ಇಟ್ಕೊಳ್ಳಲ್ಲ ಗೈಸ್, ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾ ಇರ್ತೀನಿ. ಸೊ ಇದೇ ನನ್ನ ಸ್ಮಾಲ್ ರೂಮ್, ಬ್ಯಾಚುಲರ್ ರೂಮ್ ಗೈಸ್. ಇದು ಪಿ ಜಿ ರೂಮು. ನನಗೆ ಒಬ್ಬನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದೆ ಆಯಿತಾ. ಆ್ಯಂಡ್ ನೋಡಿ ಎಲ್ಲನೂ ಹೆಂಗೆ ಎಸ್ತಿದ್ದೀನಿ. ಸೊ ಇಲ್ಲಿ ಬಿಟ್ಟರೆ ಇಲ್ಲಿ ಕೆಳಗಡೆ ನೋಡಿದ್ರೆ ಎಷ್ಟು ಡರ್ಟಿ ಇದೆ ಅಂತಂದರೆ ಇದೆಲ್ಲ ನೋಡೋಕ್ಕಾಗಲ್ಲ. ಒಂದೊಂದು ಸಲ ನನಗೆ ಬೇಜಾರಾಗುತ್ತೆ ನನ್ನ ರೂಮ್ ಬಗ್ಗೆ. ಸೊ ಅದಕ್ಕೆ ಇವತ್ತು ನಾನು ಈ ರೂಮ್ನ ಬಿಟ್ಬಿಟ್ಟು ಬೇರೆ ಕಡೆ ಸ್ಟೇ ಮಾಡೋಕ್ಕೆ ಹೋಗ್ತಾ ಇರೋದು. ಸೊ ಬನ್ನಿ ಲೊಕೇಶನ್ ಶಿಫ್ಟ್ ಮಾಡೋಣ ಇವಾಗ ಹೋಟೆಲ್ಗೆ. ಆ್ಯಂಡ್ ಗೈಸ್ ಹೊರಟಿದ್ದೀನಿ ಇವಾಗ ಹೋಟೆಲ್ ಕಡೆ. ಟ್ರಾಫಿಕ್ಕು ನೋಡಿ ಗೈಸ್, ಬಸ್ ಬರ್ತಾ ಇಲ್ಲ ಬಟ್ ವೆಹಿಕಲ್ಸ್ ತುಂಬ ಬರ್ತಿದೆ. ಅಲ್ಲೊಂದು ಬರ್ತಾ ಇದೆ, ಬಂದ ಕೂಡಲೇ ಹತ್ಕೊಂಡು ಹೋಗೋದೆ ಗೈಸ್. ಆ್ಯಂಡ್ ಗೈಸ್ ಇಲ್ಲಿ ರಾಮೇಶ್ವರಂ ಕೆಫೆ ಇದೆ ನೋಡಿ, ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ. ಸೊ ಇಲ್ಲೇ ಹೋಟೆಲ್ ಇದೆ, ಚೆಕ್ ಇನ್ ಆಗಬೇಕು ಇವಾಗ. ರಿಸೆಪ್ಷನ್ಗೆ ಬಂದಿದ್ದೀನಿ. ಗೈಸ್ ಕೀ ಇದೆ, ಚೆಕ್ ಇನ್ ಆದೆ. ಸೊ ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ. ಸ್ಟೇರ್ಸಲ್ಲಿ ಹೋಗ್ತಾ ಇದ್ದೀನಿ. ಕ್ಯಾಲೋರೀಸು ಬರ್ನ್ ಮಾಡಬೇಕಲ್ಲ ಗೈಸ್, ಇವತ್ತು ಜಿಮ್ಗೆ ಹೋಗಿಲ್ಲ. 2nd ಫ್ಲೋರ್. ಓಕೆ, 2nd ಫ್ಲೋರಿಗೆ ಬಂದಿದ್ದೀನಿ ಗೈಸ್. ಆ್ಯಂಡ್ ದಿಸ್ ಈಸ್ ದ ರೂಮ್ 202. ಇಟ್ಸ್ ಲಾಕ್ಡ್ ಗೈಸ್. ಲೈಟ್ ಇಲ್ಲ, ಫಸ್ಟ್ ಲೈಟ್ ಹಾಕೋಣ. ಆ್ಯಂಡ್ ಗೈಸ್ ಫೈನಲಿ ರೂಮಿಗೆ ಬಂದು ಚೆಕ್ ಇನ್ ಆಗಿದ್ದೀನಿ. ಸೂಟ್ ರೂಮ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಪೇ ಮಾಡಿ. ಸೊ ರೂಮ್ ಹೆಂಗಿದೆ ಅಂತ ರೂಮ್ ಟೂರ್ ಕೊಡ್ತೀನಿ ನೋಡಿ. ಗೈಸ್ ದಟ್ಸ್ ದ ಡೋರ್, ಯು ಸಾ ಮೀ ಎಂಟ್ರಿಂಗ್. ಆ್ಯಂಡ್ ಇಲ್ಲಿ ಒಂದು ಡೆಸ್ಕ್ ಸೆಟಪ್ ಇದೆ, ಒಂದು ಚೇರ್ ಇದೆ, ಆಮೇಲೆ ಒಂದು ಡೆಸ್ಕ್ ಟೈಪ್ ಇದೆ. ಸೊ ಏನಾದರೂ if you have to work, so you can sit there and get it done. So ಅದು ಬಿಟ್ಟರೆ ದಿಸ್ ಈಸ್ ದ ಬೆಡ್ ಗೈಸ್. ಪರವಾಗಿಲ್ಲ, ಚೆನ್ನಾಗಿದೆ ಅನ್ಕೋತೀನಿ. ಸೊ ಒಬ್ಬನೇ ಅಲ್ಲ ಇರೋಕ್ಕೆ, ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟರೆ ವಾಲ್ ಥರ ಇದೆ, ನೈಸ್ ಸೆಟಪ್. ಆ್ಯಂಡ್ ಇಲ್ಲಿ ಸ್ಮಾಲ್ ಸೋಫಾ ಇದೆ. ಸೊ ಐ ಕ್ಯಾನ್ ಸಿಟ್ ದೇರ್ ಆ್ಯಂಡ್ ರಿಲ್ಯಾಕ್ಸ್ ಗೈಸ್. We have a beautiful mirror here. ಆ್ಯಂಡ್ ಇಷ್ಟೇ ಗೈಸ್ ರೂಮ್. ಗೈಸ್ ಬೈ ದ ವೇ, ನಾನು ನಿಮಗೆ ನನ್ನ ಔಟ್ಫಿಟ್ ತೋರಿಸಿಲ್ಲಲ್ಲ, ನೋಡಿ ಹೆಂಗಿದೆ. ಸೊ ತೋರಿಸ್ತೀನಿ ರೀ, ಕರೆಕ್ಟಾಗಿ ಕವರ್ ಮಾಡೋಕ್ಕಾಗ್ತಿಲ್ಲ.
ಟೆಂಟಡಾ. ಸೊ ಈ ಥರ ಇದೆ ಗೈಸ್ ನನ್ನ ಔಟ್ಫಿಟ್ ಟುಡೇ. ಓಕೆ, ಆ್ಯಂಡ್ ಗೈಸ್ ನನಗೆ ಇಷ್ಟೊಂದು ನೀಟಾಗಿರೋ ಬೆಡ್ ನೋಡೋಕೆ ಇಷ್ಟ ಇಲ್ಲ. ಸೊ ನನಗೆ ಯಾವಾಗಲೂ ಮೆಸ್ಸಿಯಾಗಿರಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ಟ್ರೈಟ್ ಅವೇ ಜಂಪ್ ಮಾಡಿಬಿಟ್ಟೆ ಗೈಸ್. ಓ ವಾವ್, ಚೆನ್ನಾಗಿದೆ ಬೆಡ್ಡು, ಸೂಪರ್ ಆಗಿದೆ ಗೈಸ್. ನಾನೇ ಕಿಂಗ್ ಇವತ್ತಿಲ್ಲಿ. ಸೊ ಇನ್ನೂ ಫೀಲ್ ಮಾಡೋಣ. 24 hours ಇಲ್ಲೇ ಇರ್ತೀನಿ ಆಯಿತಾ. ಇದೇ ರೂಮಲ್ಲಿ ಒಬ್ಬನೇ ಗೈಸ್, ಒಬ್ಬನೇ ಸ್ಟೇ ಮಾಡ್ತೀನಿ. ಐ ಹೋಪ್ ನನಗೆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಆ್ಯಂಡ್ ಗೈಸ್ ಫೈನಲಿ ರೂಮಲ್ಲಿ ಸೆಟಲ್ ಡೌನ್ ಆಗ್ತಾ ಇದ್ದೀನಿ. ನನಗೆ ಯಾವತ್ತೂ ಲೈಫಲ್ಲಿ ಒಬ್ಬನೇ ಇರೋಕ್ಕೆ ಇಷ್ಟ. ನಾನು ಸ್ವಲ್ಪ ರಿಸಾರ್ಟ್ ಪರ್ಸನ್. ನಾನು ಜಾಸ್ತಿ ಜನರ ಜೊತೆ ಮಿಂಗಲ್ ಆಗಲ್ಲ, ಜಾಸ್ತಿ ಸೋಷಿಯಲ್ ಆಗಿರಲ್ಲ. ಆ್ಯಂಟಿ ಸೋಷಿಯಲ್, ನಾಟ್ ದ್ಯಾಟ್ ಆ್ಯಂಟಿ ಸೋಷಿಯಲ್. ಚಿಲ್ ಮಾಡೋಣ ಗೈಸ್ ಇವತ್ತು. ಸೊ ನನಗೆ ಖುಷಿ ಇದೆ. ಐ ಆಮ್ ಎಂಜಾಯಿಂಗ್ ಮೈ ಲೋನ್ಲಿನೆಸ್ ಈಗ, ನನ್ನ ಪ್ರೈವಸಿ ಗೈಸ್ ಇದು. ಸೊ ನನಗೆ ಇನ್ ಕೇಸ್ ಯಾವಾಗಾದರೂ ಬೋರ್ ಆಯಿತು ಅನಿಸಿದರೆ ನಾನು ಟ್ರಾವೆಲ್ ಮಾಡ್ತೀನಿ. ಸೊ ಟ್ರಾವೆಲ್ ಅಂತಂದರೆ ನಾನೇನು ಏನೋ ಜನರು ಇರೋ ಥರ, ಕ್ರೌಡ್ ಇರೋ ಥರ ಪ್ಲೇಸ್ಗೆ ಹೋಗಲ್ಲ. ನಾನು ಒಂದು ಹೋಟೆಲ್ ಬುಕ್ ಮಾಡ್ತೀನಿ ಎಲ್ಲೋ ಬೇರೆ ಬೇರೆ ಏರಿಯಲ್ಲಿ, ಬ್ಯಾಂಗ್ಳೂರಲ್ಲಿ ಆ ಏರಿಯಾಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಬೇಸಿಕಲಿ ಏನಂತಂದರೆ ನನ್ನ ಯಾರು ಕಂಡುಹಿಡಿಬಾರ್ದು. ಸೊ ಆ ಥರ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಟೆಲ್ ಬುಕ್ ಮಾಡ್ಕೊಂಬಿಟ್ಟು ಅಲ್ಲಿ ಒಂದಿನ ಕಂಪ್ಲೀಟ್ಲಿ ಒಬ್ಬನೇ ಸ್ಟೇ ಮಾಡ್ತೀನಿ. ಸೊ ನನಗೆ ಈ ಥರ ಪ್ರೈವೇಸಿ ಇಷ್ಟ. ಆ್ಯಂಡ್ ಇದು ನನ್ನ ಇವತ್ತು ಪ್ರೈವೇಟ್ ರೂಮ್. ಸೊ ಇಲ್ಲಿ ಕಂಪ್ಲೀಟ್ 24 hours ಕಳೀತೀನಿ ಆಯಿತಾ. ಸೊ ಎಲ್ಲನೂ ತೋರಿಸ್ತೀನಿ, ನಾನು ಏನೇನು ಎಲ್ಲಿ ಊಟ ಮಾಡ್ತೀನಿ, ಏನೇನು ತಿಂತೀನಿ, ಎಲ್ಲಿಗೆ ಹೋಗ್ತೀನಿ, ಎಲ್ಲನೂ ಈ ವಿಡಿಯೋಲಿರುತ್ತೆ. ನೋಡಿ ಎಂಜಾಯ್ ಮಾಡಿ. ಸೊ ಆ್ಯಂಡ್ ಗೈಸ್ ಬಸ್ಸಲ್ಲಿ ಬಂದಲ್ಲ, ಸೊ ಡಸ್ಟೆಲ್ಲ ಕಣ್ಣಿಗೆಲ್ಲ ಹೋಗ್ಬಿಟ್ಟು ಕಣ್ಣು ಉರಿ ಬಂದುಬಿಟ್ಟಿತ್ತು. ಆ್ಯಂಡ್ ಅದಲ್ಲದೆ ಲೈಕ್ ಏನೋ ಮುಖದಲ್ಲೆಲ್ಲ ಅದು ಡಸ್ಟೆಲ್ಲ ಅಂಟ್ಕೊಂಡ್ಬಿಟ್ಟು ಒಂಥರ ಸ್ಟಿಕ್ಕಿ ಫೀಲ್ ಆಗ್ತಿತ್ತು. ಅದಕ್ಕೆ ಸ್ಟ್ರೈಟ್ ಅವೇ ಬಂದುಬಿಟ್ಟು ಮುಖ ತೊಳೆದು ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ. ಆ್ಯಂಡ್ ಗೈಸ್ ನನ್ನ ಬಾಡಿ ನೋಡಿ ಹೆಂಗಿದೆ. ಸೊ ಇವಾಗ ನಾನು ಕನ್ಸಿಸ್ಟೆಂಟಾಗಿ ಜಿಮ್ಗೆ ಹೋಗ್ತಾ ಇದ್ದೀನಿ. ನ್ಯಾಚುರಲ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಐ ಆಮ್ ಇನ್ ದ ಮಿಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಗೈಸ್. ಸೊ ಇವಾಗ ಈ ಕಂಡೀಷನಲ್ಲಿದೆ ನನ್ನ ಬಾಡಿ. ಸ್ಟಿಲ್ ಲಾಂಗ್ ವೇ ಟು ಗೋ ಗೈಸ್. ಅಂದರೆ ಹೆಂಗೆ ಗೊತ್ತಾ, ನನಗೆ ಸಡನ್ನಾಗಿ ಬಾಡಿ ಮಾಡ್ಬೋದು ಪೌಡ್ರೆಲ್ಲ ತೊಗೊಂಡು ಸ್ಟ್ರಿಕ್ಟ್ ಡಯಟ್ ಮಾಡಿ. ಸೊ ನನಗೆ ಅದು ಇಷ್ಟ ಇಲ್ಲ. ನನಗೆ ಕಂಪ್ಲೀಟ್ಲಿ ನ್ಯಾಚುರಲ್ಲಾಗಿ ಸ್ಲೋ ಆದರೂ ಪರವಾಗಿಲ್ಲ, ಸಡನ್ನಾಗಿ ಬಾಡಿ ಮಾಡಿ ಸಡನ್ನಾಗಿ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ನಿಧಾನಕ್ಕೆ ಬಾಡಿ ಮಾಡಿ ಸೊ ಜಾಸ್ತಿ ದಿನ ಇರಲಿ ಅಂತ ಅಂದ್ಬಿಟ್ಟು ಫುಲ್ ನ್ಯಾಚುರಲ್ಲಾಗೇ ಫೋಕಸ್ ಮಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ. ಸೊ ಆ ವಿಡಿಯೋನ ಒಂದು ಸಲ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಮೊದಲು ಹೆಂಗಿತ್ತು ಬಿಫೋರ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ಹೆಂಗಿದೆ ಬಾಡಿ, ಸೊ ಅದನ್ನೆಲ್ಲನೂ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹಿಂಗಿದೆ ನೋಡಿ. ಸೊ ಇನ್ನೂ 6 ಪ್ಯಾಕ್ಸ್ ಅದು ಇದು ಏನಿಲ್ಲ, ಎಲ್ಲ ಮಾಡಿದ ಮೇಲೆ ಒಂದು ಬೆಟರ್ ಸೇಪಲ್ಲಿರುತ್ತೆ ಗೈಸ್ ನನ್ನ ಬಾಡಿ. ಅದನ್ನು ಅಪ್ಲೋಡ್ ಮಾಡ್ತೀನಿ ಆಯಿತಾ. ಆ್ಯಂಡ್ ಗೈಸ್ ನಾನು ಇಷ್ಟೊತ್ತು ಮಲಗಿದ್ದೆ, ಇವಾಗ ಎದ್ಬಿಟ್ಟು ಆಚೆ ಬಂದಿದ್ದೀನಿ. ಏನಂದರೆ ನಾನು ಬೇಸಿಕ್ ಎಸೆನ್ಷಿಯಲ್ಸೇ ತಂದಿಲ್ಲ ಗೈಸ್. ಶೂ ಹಾಕೊಂಬಂದಿದ್ದೀನಿ, ಸ್ಲಿಪ್ಪರ್ ತೊಗೊಂಬಂದಿಲ್ಲ. ವಾಶ್ರೂಮ್ಗೆ ಹೋಗೋಕ್ಕೆ ಲೈಕ್ ಎವ್ರಿ ಟೈಮ್ ಶೂ ಹಾಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಅದು ಬಿಟ್ಟರೆ ಪೇಸ್ಟ್ ತಂದಿಲ್ಲ, ಬ್ರಷ್ ತಂದಿಲ್ಲ. ಸೊ ಅದೆಲ್ಲ ಬೈ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಯಾವ್ದಾದ್ರು ಮಾರ್ಟ್ ಇದೆ ಅಂತ ಹುಡ್ಕೊಂಡು ಆಚೆ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಈ ರೋಡು ನೋಡಿ ಗೈಸ್, ಫುಲ್ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಿದೆ. ಫೈನಲಿ ಇಲ್ಲೊಂದು ಮಾರ್ಟ್ ಸಿಕ್ಕಿದೆ. ಹೋಪ್ಫುಲಿ ಇಲ್ಲಿ ಸಿಗ್ಬೋದು ಅನ್ಕೋತೀನಿ. ಇಷ್ಟೊಂದು ದೊಡ್ಡ ಮಾರ್ಟಲ್ಲಿ ಚಪ್ಪಲ್ ಹುಡ್ಕೊಳ್ಳೋದೇ ಚಾಲೆಂಜ್ ಗೈಸ್. ಇವಾಗ ಚಪ್ಪಲ್ ಇಲ್ಲಿ ಇದೆ. ಫೈನಲಿ ಬಂದೆ. ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಫೈನಲಿ ಇಷ್ಟು ಥಿಂಗ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ ಬಿಲ್ ಮಾಡ್ಸೋಕ್ಕೆ. ಗೈಸ್ ನನ್ನ ಫ್ರೆಂಡ್ ಸಿಕ್ಕಿದ್ದಾರೆ. ಹಾಯ್ ಹಾಯ್, ಹೇಗಿದ್ದೀರಾ? ಯಾವಾಗ ಬಂದ್ರಿ? ಜಸ್ಟ್ ಇವಾಗ ಬಂದೆ. ಬನ್ನಿ ಗೈಸ್, ಇವರೇ ನಮ್ಮ ಫ್ರೆಂಡ್ ಸಿಕ್ಕಿದ್ದಾರೆ. ಇವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದು. ನೋಡಿ ರಾತ್ರಿ ಬಂದಿದ್ದಾರೆ ನನ್ನ ಮೀಟ್ ಮಾಡೋಕ್ಕೆ. ಆ್ಯಕ್ಚುಲಿ ಇವ್ರು ಇರೋದು ಇದೇ ಏರಿಯಾದಲ್ಲಿ. ಸೊ ಹಂಗಾಗಿ ಇವರು ನನಗೆ ಸಿಗ್ತೀನಿ ಬನ್ನಿ ಆಚೆ ಅಂದರು. ಸೊ ಆಚೆ ಬಂದಿದ್ದೀನಿ ಗೈಸ್. ನೋಡಿ ಇವರು ಮಾಸ್ಕ್ ಎಲ್ಲ ಹಾಕೊಂಬಂದ್ಬಿಟ್ಟವ್ರೆ ಆಯಿತಾ. ಈ ಕಡೆ ತಿರುಗಿ ಒಂದ್ಸಲ ಮೇಡಮ್. ಪರವಾಗಿಲ್ಲ, ಏನಾಗಲ್ಲ, ನೀವು ಆಲ್ರೆಡಿ ಮಾಸ್ಕ್ ಹಾಕೊಂಬಂದ್ಬಿಟ್ಟು ಮುಖ ತೋರಿಸ್ಬಿಡಿ ಅಂತವ್ರೆ ಗೈಸ್. ಇಲ್ಲಿ ನಮ್ಮ ಫ್ರೆಂಡು ಜ್ಯೂಸ್ ತರಕ್ಕೆ ಹೋಗಿದ್ದಾರೆ. ಅವರಿಗೆ ಜ್ಯೂಸ್ ಕುಡಿಬೇಕಂತ ರಾತ್ರಿ ಹೊತ್ತಲ್ಲಿ.
ಆ್ಯಂಡ್ ಏನಂದರೆ ಇವತ್ತು ಅವರೇ ಬಿಲ್ ಪೇ ಮಾಡಬೇಕು, ಅದಕ್ಕೆ ನೋಡ್ತವ್ರೆ ಈ ಕಡೆ. ನಾವು ಗೊತ್ತಲ್ಲ ಗೈಸ್, ಹುಡುಗಿರ ಹತ್ರನೇ ಬಿಲ್ ಪೇ ಮಾಡಿಸೋದು ಗೈಸ್. ಆ್ಯಂಡ್ ಗೈಸ್ ಫೈನಲಿ ಇವ್ರಿಗೆ ಬಾಯ್ ಹೇಳೋ ಟೈಮ್, ಕತ್ಲಾಗಿದೆ. ಇವ್ರು ಇಲ್ಲಿಂದ ಹೊರಡ್ತಾರೆ, ಬಸ್ ಸ್ಟಾಪಲ್ಲಿದ್ದಾರೆ, ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲೊಂದು ಬಸ್ ಬರ್ತಿದೆ ಗೈಸ್, ಇವ್ರನ್ನ ಕಳಿಸ್ಬಿಡೋಣ. ಸೊ ಬಾಯ್ ಮೇಡಮ್, ನೈಸ್ ಮೀಟಿಂಗ್ ಯು. ಮತ್ತೆ ಸಿಗೋಣ, ಬಾಯ್ ಬಾಯ್. ಹುಷಾರಾಯ್ತಾ, ಫೋನ್ ಮಾಡು ಹೋದ್ಮೇಲೆ. ಬಾಯ್. ಬಸ್ ಬಂತು ಇಷ್ಟೇ ಗೈಸ್, ಬಾಯ್ ಬಾಯ್. ಆ್ಯಂಡ್ ಗೈಸ್ ನಾನು ನನ್ನ ಫ್ರೆಂಡ್ಗೆ ಬಾಯ್ ಹೇಳ್ಬಿಟ್ಟು ಮತ್ತೆ ರೂಮಿಗೆ ಬಂದೆ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಗೈಸ್, ಮಲ್ಕೊಂಡ್ರೆ ಸಾಕು ಅನಿಸ್ತಿದೆ. ಸೊ ಫುಡ್ ಆರ್ಡರ್ ಮಾಡಿದ್ದೀನಿ, ಬಂದ ಕೂಡಲೇ ತಿಂದು ಮಲ್ಕೊಂಬಿಡ್ತೀನಿ ಗೈಸ್. ಆ್ಯಂಡ್ ಗೈಸ್ ಇವಾಗ ಊಟದ ಸಮಯ. ತುಂಬ ಆರ್ಡರ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ತಿಂದು ಮಜ್ಜಾ ಮಾಡ್ಕೊಂಡು ಮಲ್ಕೊಂಬಿಡೋಣ ಅಂತ. ಸೊ ಮಟನ್ ಲಿವರ್ ಇದೆ, ಬಿರಿಯಾನಿ ಇದೆ. ಯಾಕೆ ಹೇಳೋದು, ತೋರಿಸ್ತೀನಿ ಗೈಸ್ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. ಆ್ಯಂಡ್ ಗೈಸ್ ಎಲ್ಲ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಚಿಕನ್ ಬಿರಿಯಾನಿ, ಇದು ಮಟನ್ ಲಿವರ್, ಆ್ಯಂಡ್ ಇದು ಫಿಶ್ ಫ್ರೈ ಗೈಸ್, ಇದೇನು ಫಿಶ್ ಸ್ಲೈಸು. ಸೊ ಇವಾಗ ಫಸ್ಟು ಟೇಸ್ಟ್ ಮಾಡ್ತೀನಿ ಚಿಕನ್ ಬಿರಿಯಾನಿಯಿಂದ. ರೈಸು ಸಕ್ಕತ್ತಾಗಿದೆ ಗೈಸ್. ಆ್ಯಂಡ್ ಈರುಳ್ಳಿ, ಸೊ ಇವಾಗ ಮಟನ್ ಲಿವರ್ ಗೈಸ್, ಇದು ನನಗೆ ಭಾಳ ಇಷ್ಟ. ಯಾವಾಗಲೂ ಇದನ್ನ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಟೇಸ್ಟ್ ಮಾಡೋ ಹೆಂಗಿದೆ ಅಂತ. ಸೊ ಅಗ್ಗ ಗೈಸ್, ಹಾಗೆ ಫಿಶ್ ಸ್ಲೈಸನ್ನು ಟ್ರೈ ಮಾಡ್ತೀನಿ. ನೋಡಿ ಹೆಂಗಿದೆ. ನಿಂಬೆಹಣ್ಣು ಹಾಕ್ಕೊತೀನಿ ಗೈಸ್, ಸಕ್ಕತ್ತಾಗಿದೆ ಮಾತ್ರ. ಎಲ್ಲನೂ ತಿಂದು ಫಿನಿಶ್ ಮಾಡಿ ಕುಂಭಕರ್ಣ ಥರ ಮಲ್ಕೊಂಬಿಡ್ತೀನಿ. ಹೇ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಆ್ಯಸ್ ಯೂಶ್ವಲ್ ಲೇಟಾಗಿದ್ದೆ, ಎದ್ಬಿಟ್ಟು ಇವತ್ತು ಸಂಡೇ ಬೇರೆ. ಇವಾಗ ಟೀ ಆರ್ಡರ್ ಮಾಡಿದ್ದೆ, ಟೀ ಬಂದಿದೆ. ಸೊ ಜಸ್ಟ್ ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ ಗೈಸ್. ಆಲ್ರೆಡಿ 10 ಗಂಟೆ ಆಗಕ್ಕೆ ಬಂದಿದೆ ಅನಿಸುತ್ತೆ. ಸೊ ಇವಾಗ ತಿಂಡಿ ಆರ್ಡರ್ ಮಾಡಿದ್ದೀನಿ, ಇಟ್ ಈಸ್ ಆನ್ ದ ವೇ. ತಿಂಡಿ ಬಂದ ಕೂಡಲೇ ತಿಂಡಿ ಮಾಡಿ, ಸೊ 11 o'clock ಚೆಕ್ಔಟ್ ಇದೆ ಅನಿಸುತ್ತೆ. ಸೊ ಚೆಕ್ಔಟ್ ಆಗಬೇಕು ಗೈಸ್. ಆ್ಯಂಡ್ ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಟೈಮ್ ಬೆಳಗ್ಗೆ. ಸೊ ನೋಡಿ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. ಸೊ ಇಡ್ಲಿ ಇದೆ, ಆ್ಯಂಡ್ ಅದು ಬಿಟ್ಟರೆ ರೈಸ್ ಬಾತ್ ಗೈಸ್, ಆ್ಯಂಡ್ ದೋಸೆ. ಸೊ ನಾನು ಯಾವಾಗಲೂ ಹಂಗೆ, ನನಗೇನಂದರೆ ಒಂದು ತಿಂಡಿ ತಿಂತಾ ಇರ್ತೀನಲ್ಲ, ನಂಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, 2-3 ಐಟಮ್ ಆರ್ಡರ್ ಮಾಡಿರ್ತೀನಿ ಗೈಸ್. ನನಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ತಿಂತೀನಿ, ಮಿಕ್ಕಿದ್ದೆಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಮಾಡ್ತೀನಿ ಅಂತ. ಸೊ ಇವಾಗ ಫಸ್ಟು ಇಡ್ಲಿ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲನೂ ಖಾಲಿ ಮಾಡ್ತೀನಿ ಗೈಸ್. ನನಗೆ ಸ್ವಲ್ಪ ಎಲ್ಲ ತಿಂದು ಅಭ್ಯಾಸ ಇಲ್ಲ, ತಿಂದರೆ ಅಂಡೆ ಥರನೇ ತಿನ್ನಬೇಕು, ಅದೇ ನನಗೆ ರೂಢಿ. ಸರಿನಾ? ಹೆಂಗೋ ಜಿಮ್ ಮಾಡ್ತೀನಲ್ಲ, ಸೊ ಬ್ಯಾಲೆನ್ಸ್ ಆಗುತ್ತೆ, ತಲೆ ಕೆಡಿಸ್ಕೊಂಡು. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. ಸೊ ಫೈನಲಿ ಚೆಕ್ಔಟ್ ಟೈಮ್ ಗೈಸ್. ಕೀ ಸಬ್ಮಿಟ್ ಮಾಡಿ ಹೊರಡೋದು ಇವಾಗ. ಆ್ಯಂಡ್ ಗೈಸ್ ಇವಾಗ ನಾನು ಚೆಕ್ಔಟ್ ಆದೆ. ಅವರ್ಸ್ ಇಲ್ಲಿದ್ದೆ, ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ಸೊ ಇವಾಗ ನಾನು ಪಿ ಜಿಗೆ ಹೋಗ್ತೀನಿ, ಆಯಿತಾ? ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ ಬಾಯ್.